ನಾನು 2-3 ಸತಿ ವಿಡಿಯೋ ಮಾಡಾಕ್ದೆ. ನೀವು ಯುವ ಜನತೆ ಸ್ಪಂದಿಸಬೇಕಾಗತ್ತೆ. ರಾಜ್ಯದಲ್ಲಿ ಬದಲಾವಣೆ ಬೇಕಾ? ಇಲ್ಲ ಅದೇ BJP ಆಗಿದ ತಕ್ಷಣ ಕಾಂಗ್ರೆಸ್ ಆಗಿದ ತಕ್ಷಣ ಕುಮಾರಸ್ವಾಮಿ ಕೊಡಬೇಕಾ? ನಮಗೇನಿಲ್ಲ ನೋಡ್ರಿ. ಅವರು ನಿಜ ಜೀವನದಲ್ಲಿ ಅಧಿಕಾರ ಕೊಟ್ಟಾಗ ಏನು ಕಿಸಿಯೋಕ್ಕಾಗಿಲ್ಲ. ಅದು ಯಾವುದೋ ಟಾಕ್ಸಿಕ್ ಟೀಸರ್ ಎಂಟರ್ಟೈನ್ಮೆಂಟು. ಆ ಯಶ್ ಫಿಲಮ್ಗಳನ್ನ ತಗೊಂಡು ಇವ್ರುಗಳು ಜನಗಳನ್ನ ಗುಬೆ ಮಾಡ್ಲಿಕ್ಕೆ ಹೋಗೋರೆ. ಅಧಿಕಾರ ಕೊಟ್ಟಾಗ ರೈತರನ್ನ ಬಿದಿಲ್ ಕುಣಿಸಂತ ಕಾಂಗ್ರೆಸ್ ಸರ್ಕಾರ, BJPಯವರು, JDS ಅವರು ಏನು ಕಿಸ್ದಾಕಿಲ್ಲ. ಬೆಂಗಳೂರಲ್ಲಿ 70,000 ಎಕರೆ ಕೆರೆ ಜಾಗನ ನುಂಗಾಕಿದ್ದಾರೆ. 30 ವರ್ಷದಲ್ಲಿ ಈ ಮೂರು ಪಕ್ಷದವರು, ಮೂರು ಪಕ್ಷದ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಸಾವಿರಾರು ಕೋಟಿ ಆಸ್ತಿ ಮಾಡಿದ್ದಾರೆ ಅಂತಂದ್ರೆ ಬೆಂಗಳೂರಲ್ಲಿ ಇದ್ದಂಥ ಸರ್ಕಾರಿ ಕೆರೆಗಳನ್ನ 1,250 ಕೆರೆ, 70,000 ಕೆರೆ ಜಾಗನ ನುಂಗಾಕಿದ್ದಾರೆ. ದಮ್ಮು ತಾಕತ್ತಿದ್ರೆ ಕಾಂಗ್ರೆಸ್ಗೆ, ಈ ಬೆಂಗಳೂರಿನ ಜಿಲ್ಲಾಧಿಕಾರಿಗೆ, 5 ಕಾರ್ಪೊರೇಷನ್ ಕಮಿಷನರ್ಗಳಿಗೆ ನಿಮಗೆ ದಮ್ಮು ತಾಕತ್ತಿದ್ಯಾ? ನೀವುಗಳು IAS ಕೆರೆ ಜಾಗನ ಹುಡುಕ್ರಿ. ಬೆಂಗಳೂರಲ್ಲಿ 1,250 ಕೆರೆಗಳನ್ನು ನುಂಗಾಕಿದ್ದಾರೆ ಕಳೆದ 30 ವರ್ಷದಲ್ಲಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಪೋರ್ಟ್ ಇದೆ. ಬೆಂಗಳೂರಲ್ಲಿ ಇರಬೇಕಾದ 1,450 ಕೆರೆಗಳು ಇವತ್ತು ಉಳಿದಿರೋದೆ 208 ಕೆರೆ. ಅದರಲ್ಲೂ ಕೂಡ ಟಾಯ್ಲೆಟ್ ತುಂಬಿದೆ, ಕಕ್ಕಸ್ ತುಂಬಿದೆ, ಇಂಡಸ್ಟ್ರಿಯಲ್ ವೇಸ್ಟ್ ತುಂಬಿದೆ, ಟಾಕ್ಸಿಕ್ ವಾಟರ್ ತುಂಬಿದೆ. ನೀವು ವಿಷವನ್ನು ಜನರಿಗೆ ಕುಡಿಸ್ತಾ ಇದ್ದೀರಾ. ಬೆಂಗಳೂರಲ್ಲಿ 7,000 ಟನ್ ಕಸ ಲಿಬರೇಟ್ ಆಗುತ್ತೆ. ಯಾರಾದರೂ ನೈತಿಕವಾಗಿ ಹೊಣೆ ಇದೆಯಾ ನಿಮಗೆ? ಏನಿದೆ ಸೊಲ್ಯೂಷನ್ಸ್ ಬೆಂಗಳೂರಿಗೆ? ಚುನಾವಣೆಯಲ್ಲಿ 50,000 ಅಂತೆ. ಯಾವುದಕ್ಕೆ? ಕಾಂಗ್ರೆಸ್ಗಿನ ಟಿಕೆಟ್ಗೆ. ನಾಚಿಕೆ ಆಗಲ್ವಾ? 78 ವರ್ಷಗಳ ನಂತರ ಟಿಕೆಟ್ಗೋಸ್ಕರ ಹರಾಜಾಗ್ತಾ ಇರುವಂಥ ಕಾಂಗ್ರೆಸ್ ಪಕ್ಷ, ಏನೂ ಮಾಡೋಕ್ಕಾಗ್ದಿರಂತ ಯೋಗ್ಯತೆ ಇಲ್ಲದಂಥ ಮೂರೂ ಪಕ್ಷಗಳು ಕೂಡ ಇವತ್ತು GBA ಚುನಾವಣೆಗೆ ತಯಾರಾಗ್ತದೆ. ಮೂರೂ ಪಕ್ಷವನ್ನು ಸೋಲಿಸಿ, ಮತ್ತು ಈ ಒಂದು GBA ಚುನಾವಣೆಯಲ್ಲಿ ನೀವು ಯಾಕೆ ಇಂಡಿಪೆಂಡೆಂಟ್ ನಿಂತ್ಕೊಬೇಕು, ಏನು ಕೇಳಬೇಕು ಅನ್ನೋದಕ್ಕೆ ಕೇಳ್ತೀವಿ. KRS ಪಕ್ಷದವ್ರಿಗೆ ಒಂದು ಕಿವಿ ಮಾತು, ದಯಮಾಡಿ ತಿಳಿಬೇಡಿ. ನಾನು ಕೂಡ ಆಮ್ ಆದ್ಮಿ ಪಾರ್ಟಿಲಿ ಇವಾಗಲೂ ಇದ್ದೀನಿ, ಮುಂಚೆನೂ ಇದ್ದೆ, ಈಗಲೂ ಇದ್ದೆ. ಬಟ್ ಒಂದಂತೂ ನಿಜ, ನಾವು ಅಧಿಕಾರಕ್ಕೆ ಬರೆದಿದ್ದು, ನಾವು ಕೇಳುವಂಥ ಪ್ರಶ್ನೆಗಳು ಎಲ್ಲೋ ಒಂದು ಕಡೆ ಟೊಳ್ಳಾಗ್ಬಿಡುತ್ತೆ ಅಂತ ನನ್ನ ಭಾವನೆ. ಅನ್ಲೆಸ್ ವಿ ಡೋಂಟ್ ಬಿಕಮ್ MLA, ಅನ್ಲೆಸ್ ವಿ ಡೋಂಟ್ ಫಾರ್ಮ್ ಎ ಗೌರ್ಮೆಂಟು. ಒಂದಷ್ಟು MLAಗಳು ಗೆದ್ಕೊಂಬರ್ರಪ್ಪ. ನಾವು ಕೂಡ ಒಂದು ಪಕ್ಷವನ್ನು ಆಲ್ರೆಡಿ ಉದ್ಭವಿಸಿದ್ದೇವೆ. ವೆರಿ ಶಾರ್ಟ್ಲಿ ವಿಲ್ ಅನೌನ್ಸ್ ಒಂದು ಆಲ್ಟರ್ನೇಟಿವ್ ಪೊಲಿಟಿಕ್ಸ್, ಒಂದು ಪಕ್ಷವನ್ನು ಕರ್ನಾಟಕದಲ್ಲಿ ನಾನು ಕೂಡ ಘೋಷಣೆ ಮಾಡ್ತಾ ಇದ್ದೇನೆ. ಓಕೆ, ಆ್ಯಂಡ್ ದಟ್ ಟು ಎ ನ್ಯಾಷನಲ್ ಪಾರ್ಟಿ. ಓಕೆ, ಜಸ್ಟ್ ವೆಯ್ಟ್ ಫಾರ್ ಇಟ್. ಎಲ್ಲ ಕೈ ಜೋಡಿಸಿದ್ರೆ ಬದಲಾವಣೆ ಮಾಡ್ಬೋದು. ಒಂಟಿಯಾಗಿ ಹೋರಾಟ ಮಾಡ್ತೀನಿ ಅಂತ ಖಂಡಿತ ಆಗೋದಿಲ್ಲ. ನಾವೆಲ್ಲ ಕೈ ಜೋಡ್ಸೋಕೆ ರೆಡಿ ಇದ್ದೀವಿ. ಇವನ್ KRS ಪಕ್ಷದವರು ನಿಮ್ಮ ಸ್ಟ್ರೆಂತ್ ಕೂಡ ಚೆನ್ನಾಗಿದೆ. ಬಟ್ ನಾವೆಲ್ಲ ಕೈ ಜೋಡಿಸಿನೇ ಮೇಲೆ ಬರಬೇಕೇ ಹೊರತು ಒಂಟಿಯಾಗಿ ನಾನು ಸರ್ಕಾರ ತಗೊಂಡ್ಬರ್ತೀನಿ ಅಂತಂದರೆ ಸದ್ಯದ ಪರಿಸ್ಥಿತಿನಲ್ಲಿ ಅದು ಆಗದ ಮಾತುಗಳು ಅಂತ ಹೇಳುತ್ತಾ, ಖಂಡಿತವಾಗಿ ನಿಮ್ಮ ಪ್ರಶ್ನೆ ಕರೆಕ್ಟ್ ಆಗಿದೆ. ಆದರೆ ವ್ಯವಸ್ಥೆ ಬದಲಾವಣೆ ಮಾಡಬೇಕಂದ್ರೆ 224 MLAಗಳಾಗಿ ನಾವು ಗೆಲ್ಲಬೇಕೇ ಹೊರತು, ಗೆದ್ದಾಗ ಮಾತ್ರ ನಮ್ಮ ಮಾತಿಗೆ ತೂಕ ಇರ್ತದೆ ಹೊರತು ಇವತ್ತು ಜನ ನೋಡ್ತಾರೆ, ನಾಳೆ ಮರ್ತೋಗ್ತಾರೆ. ಯಾಕೆ ಅಂತಂದರೆ ಒನ್ಸ್ ಅಗೇನ್ ಮುಂಚೆ 2023ವರೆಗೂ BJPನ ನೋಡೋರೆ, ಅವ್ರನ್ನ ಬೈದ್ಕೊಂಡು ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟರು. ಕಾಂಗ್ರೆಸ್ ಆದಮೇಲೆ ಈಗ ಕುಮಾರಸ್ವಾಮಿ ಟೀಸರ್ಗಳನ್ನ ಬಿಡ್ತಾ ಇದ್ದಾನೆ, DK ಶಿವಕುಮಾರ್ ಕೌಂಟರ್ ಟೀಸರ್ಗಳನ್ನ ಬಿಡ್ತಾ ಇದ್ದಾನೆ. ಬರೀ ಇವ್ರುಗಳು ಬಿಟ್ಟರೆ ಇನ್ಯಾರೂ ಅಧಿಕಾರ ಹೊಂದಬಾರ್ದು. ಇವ್ರ ಮಕ್ಕಳು, ಕುಮಾರಸ್ವಾಮಿ ಅವರಪ್ಪ ತಂದೆ ಪ್ರಧಾನಮಂತ್ರಿ, ಇವರು ಈಗ 2 ಸತಿ CM, ಅವ್ರ ಮಗ ಈಗ ಆಗಬೇಕು. ಈ ಬೊಮ್ಮಾಯಿ ತಂದೆ CM, ಅವ್ರ CM. ಈ ಕಡೆ DK ಶಿವಕುಮಾರ್ ಡೆಪ್ಯೂಟಿ CM, ಈಗ CM ಆಗಬೇಕು. ಬರೀ ಇವ್ರು ಬಿಟ್ಟರೆ, ಕುಟುಂಬ ಬಿಟ್ಟರೆ, ಆ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರು ಅವ್ರ ಮಕ್ಕಳು, ಆ ಕಡೆ ಸತೀಶ್ ಜಾರಕಿಹೊಳಿ ಅವ್ರ ಮಕ್ಕಳು, ಈಶ್ವರ್ ಖಂಡ್ರೆ ಅವ್ರ ಮಕ್ಕಳು, ಕೋಲಾರ ಮುನಿಯಪ್ಪ ಅವ್ರ ಫ್ಯಾಮಿಲಿ, ಈ ಕಡೆ ಮಹದೇವ ಪ್ರಸಾದ್ ಅವ್ರ ಮಗ ಸುನೀಲ್ ಬೋಸು, ಈ ಕಡೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ರಾಮಲಿಂಗಾರೆಡ್ಡಿ ಅವ್ರ ಮಗಳು ಅಧ್ಯಕ್ಷರು. ಬರೀ ವಂಶ ಪಾರಂಪರ್ಯ ಬಿಟ್ಟರೆ, ಈಗ ಶಾಮನೂರು ಶಿವಶಂಕರಪ್ಪನವರು ದೈವಾಧೀನರಾಗಿದ್ದಾರೆ. ಈಗ ಅವ್ರ ಜಾಗಕ್ಕೆ ಅವ್ರ ಮಕ್ಕಳನ್ನ ನಿಲ್ಲಿಸಿ ಮತ್ತೆ ಗೆಲ್ಲಿಸ್ಬೇಕು. ಬರೀ ವಂಶ ಪಾರಂಪರ್ಯ. ಯಾಕೆ ದಾವಣಗೆರೆಯಲ್ಲಿ ಬೇರೆ ಯಾರು ದಮ್ಮು ತಾಕತ್ತಿರೋರು ಇಲ್ವಾ? ಯುವ ಜನತೆ ಇಲ್ವಾ? ನಿಂತ್ಕೊಳ್ಳಿ. ನೀವು ಗೆಲ್ಲಕ್ಕಾಗಿಲ್ಲ ಅಂದ್ರೆ 10 ಜನ ನಿಂತ್ಕೊಳ್ರಿ. ಯುವ ಜನತೆ ಅವ್ರನ್ನ ಸೋಲಿಸೋದ್ರಲ್ಲಿ ನಮ್ಮ ತಾಕತ್ತನ್ನು ಪ್ರದರ್ಶನ ಮಾಡಲ್ಲ. ನಂತರ ಗೆಲ್ಲೋಣ. 2028ಕ್ಕೆ ಜನಗಳಿಗೋಸ್ಕರ ಸರ್ಕಾರ ಆಗಬೇಕು. ಒಂದು ಆಲ್ಟರ್ನೇಟಿವ್ ಪಕ್ಷ ಬರುತ್ತೆ, ಅದು ಹಾಗೇ ಆಗುತ್ತೆ. ಮೂರೂ ಪಕ್ಷಗಳನ್ನು ಧಿಕ್ಕರಿಸಿ ಕುಮಾರಸ್ವಾಮಿಯ ಟೀಸರ್ಗಳನ್ನು ನಂಬಕ್ಕೆ ಹೋಗ್ಬೇಡಿ. ಕುಮಾರಸ್ವಾಮಿ ಟೀಸರ್ ಮಾಡೋಕ್ಕೆ ರೈಟು, ಅದಕ್ಕೆ ಕೌಂಟರ್ ಟೀಸರು DK ಶಿವಕುಮಾರ್ ಟೀಮ್ ಮಾಡ್ತಾ ಐತೆ. ಎಲ್ಲರೂ ಕೂಡ ನಿಮಗೆ ಮೋಸ ಮಾಡಿರೋರೆ, ನಿಮ್ಮನ್ನು ಉದ್ಧಾರ ಮಾಡಿದವರು ಯಾರೂ ಇಲ್ಲ ಅಂತ ಹೇಳುತ್ತಾ, ಮುಂದೆ ಬರುವ GBA ಎಲೆಕ್ಷನ್ಗೆ ಸಪ್ರೇಟ್ ವಿಡಿಯೋ ಮಾಡಾಕ್ತೀನಿ. ಧನ್ಯವಾದಗಳು. ಕಣದಲ್ಲೂ ಕನ್ನಡ ನಿಮಗೋಸ್ಕರ ನಾವು ಧ್ವನಿ ಮಾಡ್ತೀವಿ. ಧನ್ಯವಾದಗಳು.